ಅತಿಶಯ ಕ್ಷೇತ್ರ ಶ್ರೀ ಕ್ಷೇತ್ರ ಸಿದ್ಧಗಿರಿ ವಡನ್ಬೈಲು ಕ್ಷೇತ್ರದಲ್ಲಿ ನಡೆಯಲಿರುವ ಭಗವಾನ್ 1008 ಪಾರ್ಶ್ವನಾಥ ಸ್ವಾಮಿ ಪಂಚಕಲ್ಯಾಣ ಮಹಾಮಹೋತ್ಸವದ ನಿಮಿತ್ತ 6 ದಿನಗಳವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಈ ಪ್ರಯುಕ್ತ ಹುಕ್ಕೇರಿಯ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನಿಲಜ್ಗಿ ಮತ್ತು ಸತ್ಯಂ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್ ರವರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಪೂರ್ವ ತಯಾರಿ ಕಾರ್ಯವನ್ನು ವೀಕ್ಷಿಸಿದರು. ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿದ ಮಹಾವೀರ್ ನಿಲಜ್ಗಿ ಮತ್ತು ಅಶೋಕ್ ಪಾಟೀಲ್ ರವರು ಮೊದಲಿಗೆ ಶ್ರೀ ಪದ್ಮಾವತಿ ಅಮ್ಮನವರ ದರ್ಶನವನ್ನ ಪಡೆದರು. ಅಮ್ಮನವರ ಅಲಂಕಾರ ಪೂಜೆಯನ್ನ ನೋಡಲು 2 ಕಣ್ಣುಗಳು ಸಾಲದಂತಿತ್ತು. ನಂತರ ಧರ್ಮದರ್ಶಿಗಳಾದ ಎಚ್.ಎಂ. ವೀರರಾಜಯ್ಯ ಜೈನ್ ಅವರ ಆಶೀರ್ವಾದವನ್ನ ಪಡೆದರು. ಮಾರ್ಚ್ 1 ರಿಂದ ಮಾರ್ಚ್ 6ರವರೆಗೆ ಭಗವಾನ್ 1008 ಶ್ರೀ ಪಾರ್ಶ್ವನಾಥ ಸ್ವಾಮಿ ಪಂಚಕಲ್ಯಾಣ ಮಹಾಮಹೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಶುಕ್ರವಾರದಂದು ನಡೆಯಲಿರುವ ಧಾರ್ಮಿಕ ಸಭಾ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ಮುನಿಶ್ರೀ 1008 ಪುಣ್ಯಸಾಗರ ಮಹಾರಾಜರು ಹಾಗೂ ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರು ಅಕಲಂಕ ಕೇಸರಿ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾಚಾರ್ಯ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಸ್ವಾದಿ ಜೈನ ಮಠ ಸೋಂದಾ ಇವರು ವಹಿಸಲಿದ್ದಾರೆ. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಧರ್ಮದರ್ಶಿಗಳಾದ ಎಚ್.ಎಂ. ವೀರರಾಜಯ್ಯ ಜೈನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಮಾಜಿ ಶಾಸಕ ಸಂಜಯ್ ಪಾಟೀಲ್, ಅತಿಥಿಗಳಾಗಿ ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಸೇರಿದಂತೆ ಇತರ ಗಣ್ಯರು ಆಗಮಿಸಲಿದ್ದಾರೆ. 6 ದಿನಗಳ ಕಾಲ ನಡೆಯಲಿರುವಂತಹ ಈ ಒಂದು ಬೃಹತ್ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ, ರಾಜ್ಯಾಭಿಷೇಕ, ಕಳಸಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿವೆ. ರಾಜ್ಯಾದ್ಯಂತ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಲಿದ್ದಾರೆ. ಪೂರ್ವಭಾವಿಯಾಗಿ ಶ್ರೀ ಕ್ಷೇತ್ರದಲ್ಲಿ ಮಾಡಿಕೊಳ್ಳಲಾದ ತಯಾರಿ ಕಾರ್ಯಗಳ ಬಗ್ಗೆ ವೀಕ್ಷಣೆ ಮಾಡಲು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿದ ಮಹಾವೀರ್ ನಿಲಜ್ಗಿ ಮತ್ತು ಅಶೋಕ್ ಪಾಟೀಲ್ ರವರು ಪೂರ್ವ ತಯಾರಿ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾವೀರ್ ನಿಲಜ್ಗಿ ಅವರು ಶ್ರೀ ಕ್ಷೇತ್ರದಲ್ಲಿ ನಡೆಯಲಿರುವ ಪಾವನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಪುಣ್ಯ ಸಂಪಾದನೆ ಮಾಡಿಕೊಳ್ಳುವಂತೆ ಟ್ರಸ್ಟ್ ಮಂಡಳಿಯ ಪರವಾಗಿ ಭಕ್ತರಿಗೆ ಕರೆ ನೀಡಿದ್ದಾರೆ. ಕ್ಷೇತ್ರ ಶ್ರೀ ಸಿದ್ಧಗಿರಿ ವಡನ್ಬೈಲು ಕ್ಷೇತ್ರದಲ್ಲಿ ನಡೆಯುವ ಭಗವಾನ್ 1008 ಪಾರ್ಶ್ವನಾಥ ಸ್ವಾಮಿ ಪಂಚಕಲ್ಯಾಣ ಮಹಾಮಹೋತ್ಸವದಲ್ಲಿ ನಡೆಯುವ 6 ದಿನಗಳ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಜನ್ಮ ಕಲ್ಯಾಣ, ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ, ರಾಜ್ಯಾಭಿಷೇಕ, ಕಳಸಾಭಿಷೇಕ ಈ ಥರ ಅತ್ಯಂತ ಕಾರ್ಯಕ್ರಮಗಳು ಜರುಗಲಿದ್ದು, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಜ್ಯಾದ್ಯಂತ ಈ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರಿದ್ದು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಪೂರ್ವಭಾವಿ ಕಾರ್ಯಕ್ರಮವನ್ನು ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪುಣ್ಯಸಾಗರ ಮಹಾರಾಜರು ಹಾಗೂ ಭಟ್ಟಾರಕರ ಸೋಂದಾ ಇವರ ಮಠದ ಇವರ ಕಾರ್ಯಕ್ರಮ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿದ್ದು, ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿ ಪಾಲ್ಗೊಂಡು ಪುಣ್ಯ ಸಂಪಾದನೆ ಮಾಡಿಕೊಳ್ಬೇಕಂತ ಈ ಮೂಲಕ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಈ ಒಂದು ಟ್ರಸ್ಟ್ ಕಮಿಟಿಯ ಆಡಳಿತ ಮಂಡಳಿಯ ಪರವಾಗಿ ತುಂಬ ಹೃದಯ ಸ್ವಾಗತ ಬಯಸುತ್ತೆ. ಮಾರ್ಚ್ 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೂ ಕೂಡ ಇಲ್ಲಿ ಪಂಚಕಲ್ಯಾಣದ ಕಾರ್ಯಕ್ರಮವನ್ನು ನಮ್ಮ ಗುರುಗಳ ಆಶೀರ್ವಾದದಿಂದ ಇಲ್ಲಿ ನೆರವೇರಿಸಿಕೊಂಡಿದ್ವಿ. ಇದಕ್ಕೆ ಎಲ್ಲರೂ ಕೂಡ ಬರಬೇಕು, ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ಬರ್ತೀವಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ರಾಜಕಾರಣಿಗಳು ಕೂಡ ಬರ್ತಾರೆ. ಬೇಳೂರು ಗೋಪಾಲಕೃಷ್ಣವರು, ಮತ್ತು ಇಲ್ಲಿ ಹರ್ತಾಳ ಹಾಲಪ್ಪನವರು, ಯಡಿಯೂರಪ್ಪನವರು, ಈಶ್ವರಪ್ಪನವರು, ಆಮೇಲೆ ರಾಘವೇಂದ್ರ ಇವರೆಲ್ಲ ಬರ್ತೀವಿ ಅಂತ ಹೇಳಿದ್ದಾರೆ. 11 ಗಂಟೆ ಮಾತಿಗಳು ಕಾಗೋಡು ತಿಮ್ಮಪ್ಪನವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಪಾಪ ಅವ್ರಿಗೆ ಆಗಲ್ಲ, ಆದರೂ ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ನಾವು ನೆರವೇರಿಸ್ತಾ ಇದ್ದೀವಿ ಎನ್ನುವಂತಹ ಒಂದು ಮುಖ್ಯ ಮಾಹಿತಿ ಆಗುತ್ತೆ. ಈ 5 ದಿನದಲ್ಲಿ ಏನೇನು ಕಾರ್ಯಕ್ರಮಗಳು ಇರ್ತವೆ, ಯಾವ ಧಾರ್ಮಿಕ ಕಾರ್ಯಕ್ರಮಗಳು ಒಳಗೊಂಡಿರ್ತವೆ, ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸಿದ್ದೇವಾ ಅನ್ನುವಂಥದ್ದರ ಸಂಕ್ಷಿಪ್ತ ಮಾಹಿತಿ ಈ ಆಹ್ವಾನ ಪತ್ರಿಕೆಯಲ್ಲಿ ಇರುತ್ತೆ.
ಹಾಗಾಗಿ ದಯವಿಟ್ಟು ಮಾಡಿ. ಎಲ್ಲ ವಿಧಿವಿಧಾನಗಳು, ಕ್ಷೇತ್ರದ ಶುದ್ಧೀಕರಣ, ಇವೆಲ್ಲ ಕಾರ್ಯಕ್ರಮಗಳು ನಡೀತದೆ. ಮುನಿಗಳ ಆಗಮನ ಈಗಾಗಲೇ ನಮ್ಮ ಸೀಮೆಗೆ ಆಗಿದೆ. ನಾಳೆ ಸಾಯಂಕಾಲ ಇಲ್ಲಿಗೆ ಪ್ರವೇಶ ಆಗ್ತದೆ. 1ನೇ ತಾರೀಕಿನ ದಿವಸ ಇಡೀ ಎಲ್ಲ ಕ್ಷೇತ್ರದ ಶುದ್ಧೀಕರಣ, ಹೋಮ ವಿಧಿಗಳು ನಡೀತದೆ. 2ನೇ ದಿವಸ ಗರ್ಭ ಕಲ್ಯಾಣದಲ್ಲಿ 4 ದಿಕ್ಕಿನಲ್ಲಿ ಚತುರ್ಮುಖ ಪದ್ಮಾವತಿ ಅಮ್ಮನವರ ಬಿಂಬ ಸ್ಥಾಪನೆ ಇರ್ತದೆ. ಹುಂಬುಜ ಭಟ್ಟಾರಕರ ನೇತೃತ್ವದಲ್ಲಿ ಆ ಒಂದು ಸ್ಥಾಪನೆ ಕಾರ್ಯಕ್ರಮ ಇರ್ತದೆ. ಇಡೀ ಕಾರ್ಯಕ್ರಮದ ನೇತೃತ್ವ ಪರಮ ಪೂಜ್ಯ 108 ಮುನಿಶ್ರೀ ಪುಣ್ಯಸಾಗರ್ ಅವರು. ಎಲ್ಲರಿಗೂ ಸಹ ಸಾಯಂಕಾಲ ಅವರಿಗೆ ಧ್ವಜ ಅವರೋಹಣ ಮತ್ತು ಕಂಕಣ ವಿಸರ್ಜನೆ ಕಾರ್ಯಕ್ರಮ 1ನೇ ತಾರೀಕು. ಶ್ರೀ ಕ್ಷೇತ್ರದಲ್ಲಿ ಪದ್ಮಾವತಿ ಅಮ್ಮನವರ ದರ್ಶನ ಪಡೆಯಲು ಭಕ್ತ ಜನ ಸಾಗರವೇ ಹರಿದು ಬಂದಿತ್ತು. ಸತ್ಯಂ ನ್ಯೂಸ್ ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.